Hi guys, good morning and welcome to Consu Tech Park, Bangalore, Wilson Garden. ನನ್ನದು ಫಸ್ಟ್ ಬ್ಯಾಚ್ ಇವತ್ತು ಕಂಪ್ಲೀಟ್ ಆಯಿತು. ಸೊ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಈಗ ರೆಡಿ ಆಗಿದ್ದಾರೆ ಅನ್ಕೊಂಡಿದ್ವಿ. ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ಒಂದು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಸರ್ವಿಸ್ನ ಸ್ಟಾರ್ಟ್ ಮಾಡೋಕ್ಕೆ. ಸೊ 15 ಡೇಸ್ ಬಿಫೋರ್ ನಾವು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ. ಸೊ ಜೂನ್ 6ಗೆ ಆಲ್ಮೋಸ್ಟ್ 15 ಡೇಸ್ ಕಂಪ್ಲೀಟ್ ಆಗಿದೆ. ಟುಡೇ ಸ್ಯಾಟರ್ಡೆ. ಸೊ ಒಬ್ಬ ಸ್ಟೂಡೆಂಟ್ ನಮ್ಮ ಜೊತೆಗಿದ್ದಾರೆ, ಮಿಸ್ಟರ್ ಪ್ರಜ್ವಲ್. ಸೊ ಅವ್ರ ರಿವ್ಯೂ ಒಂದ್ಸಲಿ ನೋಡೋಣ ಅವ್ರು ಏನಂತ ಅಂದ್ಬಿಟ್ಟು. ಪ್ರಜ್ವಲ್ ಬಗ್ಗೆ ಹೇಳ್ಬೇಕಂತಂದ್ರೆ, ಪ್ರಜ್ವಲ್ ನನಗೆ ಒಂದು ಫೋನ್ ಮಾಡಿದ್ರು ಬಿಫೋರ್, ಒಂದು ಮಂತ್ ಬಿಫೋರ್ ನಾನು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದ ಮುಂಚೆ ಹೇಳಿದ್ರು ಏನಂತ ಅಂದ್ಬಿಟ್ಟು, ಸರ್ ನನಗೆ ಜಾಬ್ ರಿಕ್ವೈರ್ಮೆಂಟ್ ಇದೆ, ನಮ್ಮಲ್ಲಿ ಬಂದು ಜಾಬ್ ಮಾಡ್ಬೋದಾ ಅಂತ. ಸೊ ನನಗೊಬ್ಬರು ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್ ಇತ್ತು ಆ ಟೈಮಲ್ಲಿ. ಸೊ ನಾನು ಅವ್ರಿಗೆ ಹೇಳಿದೆ ಕೋರ್ಸಲ್ಲಿ ಆಗಿದೆಯಾ ಅಂತ ಹೇಳಿ. ಎಸ್ ಸರ್, ಹೈದರಾಬಾದಲ್ಲಿ 2 months ಕೋರ್ಸ್ ನಾನು ಮಾಡಿದ್ದೀನಿ ಅಂತ ಅವ್ರು ಅಂದರು. ಎಲ್ಲಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಇಟ್ ಡಸಂಟ್ ಮ್ಯಾಟರ್, ಅದು ಬೇಡ ನಮಗೆ. ಸೊ ಅದಾದಮೇಲೆ ನಾನು ಸಮ್ ಆಫ್ ದ ಕ್ವಶನ್ಸ್ ಅವ್ರಿಗೆ ಟೆಕ್ನಿಕಲ್ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ ಕೇಳಿದೆ. ಬಟ್ ಅವಾಗ 100% ಹಿ ವಾಸ್ ನಾಟ್ ಏಬಲ್ ಟು ಆನ್ಸರ್. ಸೊ ನಾನು ಹೇಳಿದೆ ಇದೆಲ್ಲ ಗೊತ್ತಿಲ್ಲ ಅಂತಂದಮೇಲೆ ಯಾವ ಥರ ನೀವು ಚಿಪ್ ಲೆವೆಲ್ ಮಾಡ್ತೀರಾ. ಸೊ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಯು ಶುಡ್ ಕಮ್ ಟು ನೋ ಅಬೌಟ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಇರ್ತೀರಿ ಅಂತಂದಮೇಲೆ ಏನಿದೆ, ಒಂದು ಮೈನರ್ ಇರ್ಬೋದು, ಮೇಜರ್ ಇರ್ಬೋದು, ದೊಡ್ಡದು ಇಶ್ಯೂ ಇರ್ಬೋದು, ಚಿಕ್ಕದು ಇಶ್ಯೂ ಇರ್ಬೋದು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಎಕ್ಸಾಕ್ಟ್ಲಿ ಕಲಿಸ್ಬೇಕು ಇನ್ಸ್ಟಿಟ್ಯೂಟ್ಸ್ ಅಂತಂದಮೇಲೆ. ಸೊ ಹೋಪ್ಫುಲಿ ಅಲ್ಲಿ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ನೆಕ್ಸ್ಟ್ ಮೂಮೆಂಟಲ್ಲಿ ಅಗೇನ್ ಆ ಇನ್ಸ್ಟಿಟ್ಯೂಟ್ನ ಅವರು ಕ್ವಿಟ್ ಮಾಡಿ, ಸೊ ಈ ಲಾಸ್ ಸಮ್ ಅಮೌಂಟ್ ಇನ್ ಹೈದರಾಬಾದ್. ಸೊ ಆಫ್ಟರ್ ದ್ಯಾಟ್ ಏನು ಮಾಡಿದ್ರು, ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಿಟ್ಯೂಟ್ ಬಂದು ಜಾಯ್ನ್ ಆದರು. ಸೊ ಇಲ್ಲಿ ನಾವು 15 ಡೇಸ್ ಇವ್ರಿಗೆ ಟ್ರೈನಿಂಗ್ ಮಾಡಿದ್ದೀವಿ. ಸೊ ವೇ ಆಫ್ ಟ್ರೈನಿಂಗ್ ನಮ್ದು ಹೇಗಿದೆ ಅಂತ ನಾನು ಹೇಳ್ಬಿಡ್ತೀನಿ. ಡೇ 1 ನಾನು ಡೈರೆಕ್ಟಾಗಿ ಸ್ಕ್ರಾಪ್ ಬೋರ್ಡ್ನ ಎದುರುಗಡೆ ಇಟ್ಬಿಟ್ಟು ಸೊ ಟ್ರೇಸ್ ಔಟ್ ಮಾಡಿ ಈ ಥರ ಅಂತ ನಾವು ಯಾವ ಥರದ್ದು ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡಲ್ಲ. ಯಾಕೆಂತಂದರೆ ಲ್ಯಾಪ್ಟಾಪ್ ಅಸೆಂಬಲ್ ಡಿಸೆಸೆಂಬಲ್ ಯಾವುದೇ ಸ್ಟೂಡೆಂಟ್ಸ್ಗೂ, ಫ್ರೆಷರ್ ಆಗಿರೋರು, ಫೀಲ್ಡಲ್ಲಿ ಫ್ರೆಷರ್ ಆಗಿ ಬಂದವರಿಗೆ, ಚಿಪ್ ಲೆವೆಲ್ ತುಂಬ ಬೂಮಿಂಗ್ ಇದೆ ಆ ಕಾರಣಕ್ಕೆ ಕಲಿತೀನಿ ಅಂತ ಬಂದವರಿಗೆ ಲ್ಯಾಪ್ಟಾಪ್ ಚಿಪ್ ಲೆವೆಲ್, ಮದರ್ ಬೋರ್ಡ್ ಲೆವೆಲ್ ಕೈ ಹಾಕಬೇಕು ಅಂತಂದಾಗ ಅಲ್ಲಿವರೆಗೂ ಒಂದು ಲ್ಯಾಪ್ಟಾಪ್ ಅಸೆಂಬಲ್ ಡಿಸೆಸೆಂಬಲ್ ಅಂತ ಗೊತ್ತಿರಬೇಕು. ಸೊ ಮಿನಿಮಮ್ ಒಂದು ಸ್ಟೂಡೆಂಟಿಗೆ ಮಿನಿಮಮ್ ಸಮ್ ಆಫ್ ದ ಲ್ಯಾಪ್ಟಾಪ್ಸ್ ಅಂತ ಕೊಟ್ಬಿಟ್ಟು ನಾವು ಲ್ಯಾಪ್ಟಾಪ್ ಅಸೆಂಬಲ್ ಡಿಸೆಸೆಂಬಲ್ ಕಲಿಸ್ಕೊಡ್ತೀವಿ. ಫಸ್ಟ್ ಡಿಸೆಸೆಂಬಲ್ ಆದಮೇಲೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆದಮೇಲೆ ಕಾರ್ಡ್ ಆದಮೇಲೆ ಚಿಪ್ ಲೆವೆಲ್ ಟ್ರ್ಯಾಕ್ ಲೆವೆಲ್ HND ಟ್ರೈನಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ ವಿಲ್ ಕಮ್ ಅಂಡರ್ ದ ಕೋರ್ಸಲ್ಲಿ ಬರ್ತದೆ ಮೋಸ್ಟ್ ಆಫ್ ಆಲ್. ಸೊ ಪ್ರಜ್ವಲ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನೇನು ಕಲಿತ್ರು ಪ್ರಜ್ವಲ್ ನಮ್ಮ ಇನ್ಸ್ಟಿಟ್ಯೂಟ್ ಬಂದಮೇಲೆ? ಸರ್ ಫಸ್ಟು ಅಸೆಂಬಲ್ ಡಿಸೆಂಬಲ್ ಮಾಡೋದು ಕಲಿತೆ ಸರ್. ನೆಕ್ಸ್ಟು ಹೇಗೆ ಟ್ರೇಸ್ ಔಟ್ ಹೆಂಗೆ ಮಾಡಬೇಕು, ಓಕೆ, ಒಂದು ಲ್ಯಾಪ್ಟಾಪ್ ಮದರ್ ಬೋರ್ಡ್ ಡೆಲ್ ಬಂದರೆ ಮತ್ತು ನೋ ಡಿಸ್ಪ್ಲೇ ಬಂದರೆ ಓಕೆ ಯಾವ ಸೆಕ್ಷನಲ್ಲಿ ಹೋಗಿ ಚೆಕ್ ಮಾಡಬೇಕು ಅಂತ ಕರೆಕ್ಟ್. ಆಮೇಲೆ ಸರ್ ಇವಾಗ ಮತ್ತೆ ಬಯೋಸ್ ಕಲಿತೆ, KP ಇದು ಓಕೆ. ಫಿಸಿಕಲ್ ಆಗಿ ನೀವು ಜಸ್ಟ್ ನೋಡಿದ್ರಾ, ರೈಟ್? ನೀವು ನೋಡಿದ್ರಿ ಯಾವ ತರ ವರ್ಕ್ ಆಗುತ್ತೆ ಏನು ಅಂತ ಒಂದು. ಸೊ ಡೆಡ್ ಲ್ಯಾಪ್ಟಾಪ್ಸ್, ಟು ಬಿ ಫ್ರಾಂಕ್, ಲೈವ್ ಲ್ಯಾಪ್ಟಾಪ್ಸ್ ಅಂತೂ 100% ನೀವು ನೋಡಿದ್ದೀರಾ. ಪರ್ ಡೇ ಅವರೇಜ್ ಎಷ್ಟು ಲೈವ್ ಲ್ಯಾಪ್ಟಾಪ್ ನೀವು ನೋಡಿದ್ರಿ ನಮ್ಮ ಆಫೀಸಲ್ಲಿ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ? 4 to 5 ಪರ್ ಡೇ ಅಟ್ಲೀಸ್ಟ್ 4 to 5 ಅಂತಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ತೋರಿಸಿದ್ವು ಪರ್ ಡೇ. ಯಾಕಂತಂದ್ರೆ ಯಾವ ತರ ಲೈವ್ ಆಗಿ ಲ್ಯಾಪ್ಟಾಪ್ ನಮ್ಮ ಹತ್ರ ಬರುತ್ತೆ, ಯಾವ ತರ ಇಶ್ಯೂಸ್ ಬರುತ್ತೆ, ಟು ಬಿ ಫ್ರಾಂಕ್. ಆಮೇಲೆ ನಾನು ಸ್ಟೂಡೆಂಟ್ಸ್ಗೂ ಆಫರ್ ಕೊಟ್ಟಿದ್ದೆ ಏನಂತ ಹೇಳ್ಬಿಟ್ಟು, ಸೊ ಯು ಕ್ಯಾನ್ ಬ್ರಿಂಗ್ ಯುವರ್ ಓನ್ ಲ್ಯಾಪ್ಟಾಪ್ಸ್ ಇಫ್ ಇನ್ ಕೇಸ್ ಇಟ್ ಈಸ್ ನಾಟ್ ವರ್ಕಿಂಗ್ ದ ಪ್ರಾಪರ್ ವೇ. ಸ್ಟೂಡೆಂಟ್ಸ್ಗೆ ಹೇಳಿದ್ವಿ ಡೈರೆಕ್ಟಾಗಿ, ಒಂದು 2-3 ಸ್ಟೂಡೆಂಟ್ಸ್ ಲೈವ್ ಅವ್ರ ಲ್ಯಾಪ್ಟಾಪ್ಗಳು ತೊಗೊಂಬಂದ್ರು, ನಾವು ರೆಡಿ ಮಾಡಿಕೊಟ್ಟಿದ್ವಿ ಆಲ್ಮೋಸ್ಟ್. ಬಟ್ ಮಿನಿಮಮ್ ಚಾರ್ಜಸ್ ಆಯ್ತು ಲೈಕ್ 250-300 rupees ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಅವ್ರ ಹತ್ರ. ಯಾಕೆಂತಂದ್ರೆ ಆ ಕೆಲಸ ಗೊತ್ತಾದ್ಮೇಲೆ ಅವ್ರು ನೆಕ್ಸ್ಟ್ ದೇ ವೋಂಟ್ ಕಮ್ ಬ್ಯಾಕ್ ಟು ಮೀ, ರೈಟ್? ಸೊ ಈಗ ಮೈಸೂರಲ್ಲಿ ಸೊ ಇವ್ರದ್ದು ಪರಿಚಯವರು ಒಂದು ಆಫೀಸ್ಗೆ ಇವ್ರು ಹೋಗ್ತಾ ಇದ್ದಾರೆ. ಮಂಡೇ ಈಸ್ ಗೋಯಿಂಗ್ ಟು ಜಾಯಿನ್ ದೇ. ಸೊ ಒಂದು ಕಾನ್ಫಿಡೆನ್ಸ್ ಇರಬೇಕು ಯಾವತ್ತು ಒಂದು ಲ್ಯಾಪ್ಟಾಪ್ ವರ್ಕ್ ಮಾಡಬೇಕಂತಂದಾಗ ಲೈವ್ ಲ್ಯಾಪ್ಟಾಪ್ಸ್ ಇದ್ರ ಪ್ರಾಕ್ಟಿಕಲ್ ಕಲಿತ್ರೆ ಅಷ್ಟೇ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ ಅನ್ನೋದು ನಮ್ದೊಂದು 100% ಶೋರ್ಟಿ ಮಾತಿದೆ ಆ್ಯಕ್ಚುಲಿ. ಆಮೇಲೆ 15,000 rupees ಕೋರ್ಸ್ ಫೀಸ್ ಇತ್ತು. ಸೊ ನಾವು ಬಂದಿರೋ ಪ್ರತಿಯೊಂದು ವಿಡಿಯೋದಲ್ಲೂ, ಮುಂಚೆ ಇರೋ ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ, ಇಫ್ ಇನ್ ಕೇಸ್ ಆಫ್ ಸ್ಟೂಡೆಂಟ್ ಈಸ್ ನಾಟ್ ಹ್ಯಾಪಿ ವಿತ್ ಅವರ್ ಟ್ರೈನಿಂಗ್, ವಿತ್ ಅವರ್ ಎಕ್ಸ್ಪೀರಿಯನ್ಸ್, ದೆನ್ ವಿ ಆರ್ ಗೋಯಿಂಗ್ ಟು ಪೇ ದ 15,000 rupees ರೀಫಂಡ್ ಅಂತ ಹೇಳ್ತೀವಿ. ಪ್ರಜ್ವಲ್ ಅವರು ಏನು ಹೇಳ್ತಾರೆ ಆ ರೀಫಂಡ್ ಅಮೌಂಟ್ ಬಗ್ಗೆ? ಸರ್ ಅದ್ರ ಬಗ್ಗೆ ಏನು ನನಗೆ ಗೊತ್ತಾಗಲ್ಲ. ವರ್ತ್ ಇದೆಯಾ ಪ್ರಜ್ವಲ್? 15,000 ಇಸ್ ವರ್ತ್? ಸರ್ 100% ಕಲಿಬೋದಾ? ಎಕ್ಸಾಕ್ಟ್ಲಿ ಕಲಿಬೋದಾ? ಇಲ್ಲಿ ಚಿಪ್ ಲೆವೆಲ್ ಅನ್ನಕ್ಕೆ ಒಂದು ವ್ಯಾಲ್ಯೂ ಇದೆಯಾ ಇಲ್ಲಿ ನಮ್ಮಲ್ಲಿ Consu Tech Park ಅಲ್ಲಿ? We spent a time almost. We spent time. We spoke regarding technical itself only, right? ಯಾವುದೋ ಆಚೆ ಬಿಟ್ಟು ಅದು ಇದು ಯಾವುದು ಇಲ್ಲ. ಸೊ ಫಿಸಿಕಲಿ ನೀವು ಏನು ಮಾಡಿದ್ರಿ ಇಲ್ಲಿ ವರ್ಕ್? ನೀವು ಏನು ಮಾಡಿದ್ರಿ ಇಲ್ಲಿ? ಲೈಕ್ ಹಿಂಗೆ ನಿಮಗೆ ಬ್ಲೋವರ್ ಏರಿಯಾ ಸ್ಟೈಲ್ ಅಲ್ಲಿ ಆಯಿತು, ಇಲ್ಲ ಫ್ಲೆಕ್ಸ್ ಹಾಕೋ ವೇ ಅಲ್ಲಿ ಆಯಿತು, ಇಲ್ಲೊಂದು ಕಾಂಪೋನೆಂಟ್ ರಿಮೂವ್ ಮಾಡಿ ಹಾಕೋದ್ರಲ್ಲಿ ಆಯಿತು, ಇಲ್ಲ IC ಹೋಗಿದೆ ಅಂತ ಫೈಂಡ್ ಔಟ್ ಮಾಡೋದ್ರಲ್ಲಿ ಆಯಿತು. ನೀವು ಫಿಸಿಕಲ್ ವರ್ಕ್ ಮಾಡಿದ್ರಿ ನಮ್ಮ ಆಫೀಸಲ್ಲಿ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ? ಹ್ಞೂ ಸರ್, ಡೈಲಿ ವರ್ಕ್ ಮಾಡ್ತಾರೆ. 100%. ಸೊ ನೀವು ಸ್ಟೂಡೆಂಟ್ಸ್, ಫ್ಯೂಚರ್ ಬರೋ ಸ್ಟೂಡೆಂಟ್ಸ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ Consu Tech Park ಅದರ್ ದೆನ್ ಇಲ್ಲಿ ನಡೆಯುವಂಥ ಕೆಲಸಗಳ ಬಗ್ಗೆ ಏನಿದೆ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ Consu Tech Park ಈಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ, ಫ್ಯೂಚರ್ ಬರೋ
ಮೈಸೂರು ಟೆಕ್ ಪಾರ್ಕ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ಗೈಸ್ ಟ್ರೈ ಮಾಡ್ರಿ ಒಂದ್ಸಲಿ. ಸೊ ಈ ವಿಡಿಯೋ ಇಸ್ ನಥಿಂಗ್ ಬಟ್ ಅಗೇನ್ ಒನ್ ಆಫ್ ಮೈ ಪ್ರೂಫ್ ವಿಡಿಯೋ ಅನ್ಕೊಳ್ಳಿ. ನೀವು ಇಲ್ಲಿ ಬರ್ಬೇಕಾದ್ರೆ ಕೈಯಲ್ಲಿ ಹಿಡ್ಕೊಂಡ್ಬನ್ನಿ ಸರ್, ಈ ವಿಡಿಯೋದಲ್ಲಿ ನೀವು ಈ ತರ ಎಲ್ಲ ಹೇಳಿದೀರಾ, ಬಟ್ ಇಲ್ಲಿಗೆ ಬಂದ್ಮೇಲೆ ನನಗೆ ಯಾಕೋ ಇಲ್ಲಿ ವಾತಾವರಣ ಚೇಂಜ್ ಅನಿಸ್ತಾ ಇದೆ, ನನಗೆ ಇಲ್ಲಿ ಯಾಕೋ ಆ ಲೆವೆಲಿಗೆ ನಾನು ಕಲಿಯಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಕಾರಣಕ್ಕೆ ನನಗೆ ಈ ವಿಡಿಯೋ ಪ್ರೂಫ್ ಇಟ್ಕೊಂಡು ನನ್ನ ಫೀಸ್ ರಿಫಂಡ್ ಕೊಡಿ ಅಂತಂದ್ರೆ ನಾವು ರಿಫಂಡ್ ಮಾಡ್ತೀವಿ. ಆಮೇಲೆ ಫೀಸ್ ಸ್ಟ್ರಕ್ಚರ್ 15,000 ರೈಟ್ ಪ್ರೊವಿಷನ್. ನಾವು ಎಟ್ ಎ ಟೈಮ್ ಫೀಸ್ ಕಲೆಕ್ಟ್ ಮಾಡೋದು ಸರ್ ಇಲ್ಲ ಸರ್, ಫಸ್ಟ್ ರಿಜಿಸ್ಟ್ರೇಷನ್ ಫೀಸ್ 3,000. ಓಕೆ, ಆಫ್ಟರ್ 10 days. ಆಫ್ಟರ್ 10 days ರೈಟ್. ನಾವು ಅದೇ ಮಾಡ್ತೀವಿ. ಈಗ ಫೀಸ್ ಏನಿದೆಯಲ್ಲ ಬಂದ ತಕ್ಷಣ ಯಾವ ಸ್ಟೂಡೆಂಟ್ಗೂ ಎಟ್ ಎ ಟೈಮ್ ಫೀಸೇ ಕೊಡ್ಬೇಕು ನೀವು, ಅವಾಗೇ ನಿಮಗೆ ಜಾಯ್ನಿಂಗ್ ಆಗುತ್ತೆ. ನಥಿಂಗ್ ಆ ಥರ ಯಾವುದೂ ಇಲ್ಲ ಕನ್ಸಲ್ಟೆಂಟ್ ಪಾರ್ಕಲ್ಲಿ. ವಿ ಆರ್ ಹಿಯರ್ ಟು ಟೀಚ್ ಯು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಟ್ರೈನಿಂಗ್ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ನಾಲೆಜ್ ಬೇಕು. ಸಿ ಗೈಸ್, ನೀವು ಕೊಡೋ 15,000 rupees ನಮ್ಗೆ ಯಾವುದೋ ಒಂದು ಕಮಿಟ್ಮೆಂಟ್ ಯೂಸ್ ಆಗುತ್ತೆ, ಯಾವುದು ಇಲ್ಲ ಅಂತ ಹೇಳ್ತಲ್ಲ. ಬಟ್ ನಾನು ಕೊಡೋ ನಾಲೆಜು ಲೈಫ್ ಟೈಮ್ ನಿಮ್ಮ ಮೈಂಡಲ್ಲಿ ಇರಬೇಕು. ಆಮೇಲೆ ಅದರಿಂದ ಏನೊಂದು ಬೆನಿಫಿಟ್ ಇರಬೇಕು, ಯಾಕಂತಂದ್ರೆ ಇಟ್ಸ್ ಅ ಪ್ರಾಕ್ಟಿಕಲ್ ವರ್ಕ್. ಈಗ ಸುಮ್ಮನೆ ಬೈಕ್ ಓಡಿಸೋದು ಈಸಿ ಅಲ್ಲ, ಕಾರ್ ಓಡಿಸೋದು ಈಸಿ ಅಲ್ಲ. ಒಂದು ನಾಲೆಜ್ ಬೇಕು, ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಅದೇ ತರ ಈ ವರ್ಕು ರೈಟ್. ಸುಮ್ಮನೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಏನೋ ಕಲಿತೀನಿ ಆಮೇಲೆ ಔಟ್ಪುಟ್ ಇಲ್ದಂಗೆ ಆಚೆ ಬಂದು ನೋಡೋದಕ್ಕೆ ಆಗಲ್ಲ. ಪ್ರತಿಯೊಂದು ಸ್ಟೂಡೆಂಟ್ಗೂ ಒಂದು ಆಫರ್ ಏನಿದೆ, ನಿಮ್ಮಲ್ಲಿ ಯಾವ ಎಷ್ಟು ಲ್ಯಾಪ್ಟಾಪ್ಸ್ ಇದೆ, ಏನು ಲ್ಯಾಪ್ಟಾಪ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ತರ್ಬೋದು. ಯಾವುದು ಹೈಡ್ ಅಂಡ್ ಸೀಕ್ ಇಲ್ಲ ಕ್ಲಾಸಸ್ ಕಂಪ್ಲೀಟ್ ಆದ್ಮೇಲೆ ಹೇಳ್ಕೊಡ್ತೀನಿ, ಇಲ್ಲ 5 o'clock ಕ್ಲಾಸ್ ಬಿಡುತ್ತೆ ಆಮೇಲೆ ಚೆಕ್ ಮಾಡ್ತೀನಿ, ಯಾವುದೇ ಥರದ ರೀಸನ್ಸ್ ಇಲ್ಲ. ಇಲ್ಲಿ ಕ್ಲಿಯರ್ ಆಗಿ ನಿಮ್ಮ ಎದುರುಗಡೆನೆ ನೀವು ಒಂದು ತರ ಲ್ಯಾಪ್ಟಾಪ್ ಇಂದ ಇಲ್ಲಿ 10 ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಬೋದು. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನಮ್ದು ಟೈಮ್ ಅಂತೂ 100% ವೇಸ್ಟ್ ಇಲ್ಲ. ದಟ್ ವಿಲ್ ಬಿ 15 days ಅಲ್ಲಿ ನಾವು ಕವರ್ ಮಾಡಕ್ ಆಗಲಿಲ್ಲ, ಬಿಕಾಸ್ ಲೈವ್ ಲ್ಯಾಪ್ಟಾಪ್ಸ್ ರಿಪೇರೀಸ್ ಇತ್ತು, 1 hour ಸ್ಪೆಂಡ್ ಆಯಿತು. ಸ್ಟೂಡೆಂಟ್ಸ್ ಯಾರು ಒಂದು 5 ಲ್ಯಾಪ್ಟಾಪ್ ಅಟೆಂಡ್ ತಂದಿದ್ರು, ಆರ್ಟ್ಸನ್ನು ಕ್ಲಾಸಸ್ ಹೇಳೋಕ್ಕಾಗಿಲ್ಲ. ವಿ ವಿಲ್ ಕಂಟಿನ್ಯೂ ಅಂದ್ರೆ 1 week ಆದ್ಮೇಲೆ ಅದನ್ನು 15 days ಆದ್ಮೇಲೆ ಅದನ್ನು ಕಂಟಿನ್ಯೂ ಮಾಡೋಣ ಕ್ಲಾಸಸ್. ಅದ್ರ ಬಗ್ಗೆ ಯಾವುದೇ ಇಲ್ಲ. ಬಟ್ ನಮ್ಮ ಇಂಟೆನ್ಷನ್, ನಮ್ಮ ಕನ್ಸಲ್ಟ್ ಟೆಕ್ ಪಾರ್ಕಿಗೆ ಬಂದಿರೋ ಪ್ರತಿಯೊಂದು ಸ್ಟೂಡೆಂಟು should get a good knowledge. He should create his own future with a good knowledge, with good experience. So ಇದನ್ನ ಹೇಳ್ತಾ ನನ್ನ ಹೆಸರು ರೈಚಲ್. ಅಗೇನ್ ಐ ಆಮ್ ಫ್ರಮ್ ಕನ್ಸಲ್ಟ್ ಟೆಕ್ ಪಾರ್ಕ್ ಅಂಡ್ ನನ್ನ ಆಫೀಸ್ ಇರೋದು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ 2nd floor ನಾವಿರೋದು ಆಫೀಸಲ್ಲಿ ಇನ್ಸ್ಟಿಟ್ಯೂಟ್. ಸೊ ನೋಡಿ ಒಂದ್ಸಲ ಟ್ರೈ ಮಾಡಿ ಕನ್ಸಲ್ಟ್ ಟೆಕ್ ಪಾರ್ಕ್. ಇಲ್ಲಿ ಮಾತಾಡ್ತಿರೋದು ಟು ಬಿ ಫ್ರಾಂಕ್ ನಾನೇ, ವಿಡಿಯೋದಲ್ಲಿ ಕಾಣ್ತಿರೋದು ನಾನೇ, ಆಸ್ ವೆಲ್ ಆಸ್ ಮಾರ್ಕೆಟಿಂಗ್ ಮಾಡೋದು ನಾನೇ, ಆಸ್ ವೆಲ್ ಆಸ್ ನಾನೊಬ್ಬ ಟೆಕ್ನಿಷಿಯನ್, ಆಸ್ ವೆಲ್ ಆಸ್ ನಾನೊಬ್ಬ ಫ್ಯಾಕಲ್ಟಿ ಕೂಡ. ठीक है, ಯಾವುದೇ ಇಶ್ಯೂಸ್ ಇದ್ರು ಯು ಕ್ಯಾನ್ ಸ್ಪೀಕ್ ಟು ಮಿ ಡೈರೆಕ್ಟ್ಲಿ. ಸೊ ಫರ್ದರ್ ಏನಿದೆ ಇಶ್ಯೂಸ್ಗಳನ್ನು ನಾವು ಟ್ರಬಲ್ ಶೂಟ್ ಮಾಡೋಣ. ठीक है, ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಅಂತ ಬಂದಾಗ ನೆನ್ಪಿಟ್ಕೊಳ್ತೀವಿ, ಪ್ರಾಕ್ಟಿಕಲ್ ಇಸ್ ದ ಮೇನ್ ಥಿಂಗ್. ಅದರ್ವೈಸ್ ಯು ವೋಂಟ್ ಗೆಟ್ ಯಾವುದೇ ಥರದ್ದು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಸುಮ್ಮನೆ ಯಾವುದೊಂದು ಬೋರ್ಡ್ ಇದ್ದಾಗ. ಸಿ ಒನ್ ಸಿಮಿಲರ್ ಬೋರ್ಡ್ ಥರ ಇನ್ನೊಂದಿರುತ್ತೆ, ಇದು ನೋಡ್ಕೊಡೋದನ್ನ ಮಾಡ್ತೀವಿ, ಅದು ಇಲ್ಲ. ठीक है, ಇದ್ರಲ್ಲಿ ಬೇರೆ ಇಶ್ಯೂಸ್ ಇರುತ್ತೆ, ಇನ್ನೊಂದು ಲ್ಯಾಪ್ಟಾಪ್ದಲ್ಲಿ ಇನ್ನೊಂದು ಬೇರೆ ಇಶ್ಯೂಸ್ ಇರುತ್ತೆ. ಸೊ ಮೆನಿ ಇಶ್ಯೂಸ್. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಒಂದು ಲ್ಯಾಪ್ಟಾಪ್ ಈಸ್ ಈಕ್ವಲ್ ಟು 100 issues that we have to be ready to face it. ಅದು ಯಾವುದೇ ಲ್ಯಾಪ್ಟಾಪ್ ಯಾವುದೇ ಕಂಡೀಷನ್ ಹೆಂಗೆ ಬರಲಿ, ಯಾವುದೇ ಮೂಮೆಂಟಲ್ಲಿ ಬರಲಿ, ನನಗೆ ನಾಲೆಜ್ ಇದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ಕಲ್ತಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನೀವು 100% ಅದನ್ನ ಪ್ರೂವ್ ಮಾಡೇ ಮಾಡ್ತೀರಿ ಅಂತ ನನಗೆ ಗೊತ್ತು. ಸೊ ಎನಿ ಹೌ ಗೈಸ್, ಟೇಕ್ ಕೇರ್. ಒನ್ಸ್ ಅಗೇನ್ ಮೈ ನಂಬರ್ ಇಸ್ 9739450230. ಕನ್ಸಲ್ಟ್ ಟೆಕ್ ಪಾರ್ಕ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ಆಫ್ ನೀವು ಇಂಟ್ರೆಸ್ಟೆಡ್ ಇತ್ತು ಅಂತಂದ್ರೆ ಜಸ್ಟ್ ಒಂದ್ಸಲಿ ನನಗೆ ಮಾತಾಡಿ, ಏನಂತ ಫ್ಯೂಚರ್ ನಾವು ಅಗೇನ್ ಫರ್ದರ್ ಪ್ಲಾನ್ಸ್ ಮಾಡೋಣ. ಬೈ ಗೈಸ್.